1 crore ಸ್ಯಾಲರಿ ಕೊಡೋ ಕರಿಯರ್ಸ್ಗಳು. ಡಾಕ್ಟರ್ ಮತ್ತು ಇಂಜಿನಿಯರ್ ಮಾತ್ರ ಅಲ್ಲ, ಭಾರತದೊಳಗ ಕೆಲವೊಂದು ಕರಿಯರ್ ಅವ ಅಲ್ಲೇ ಸರಿಯಾದ ಸ್ಕಿಲ್ಸ್, ಅನುಭವ ಮತ್ತು ಪರ್ಫಾರ್ಮೆನ್ಸ್ ಇದ್ರ ವರ್ಷಕ್ಕೆ 1 ಕೋಟಿಗಿಂತ ಜಾಸ್ತಿ ಗಳಿಸೋರು ಇದ್ದಾರ. ಆದ್ರೆ ಒಂದು ವಾರ್ನಿಂಗ್, ಈ ವಿಡಿಯೋದೊಳಗ ಶಾರ್ಟ್ ಕಟ್ ಇಲ್ಲ, ಓವರ್ ನೈಟ್ ಸಕ್ಸಸ್ ಇಲ್ಲ. ಇವು ಹೈ ರಿವಾರ್ಡ್ ಕರಿಯರ್ಸ್, ಆದ್ರೆ ಹೈ ಎಫರ್ಟ್ ಕರಿಯರ್ಸ್ನು ಕೂಡ. ಮೊದಲೇದ್ದು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್. ಒಂದು ಕಂಪನಿ ಹಣ ಸಂಗ್ರಹಿಸಬೇಕಾದ್ರ, ಮತ್ತೊಂದು ಕಂಪನಿಯನ್ನ ಖರೀದಿಸಬೇಕಾದ್ರ, ಅಥವಾ ಸ್ಟಾಕ್ ಮಾರ್ಕೆಟ್ ಒಳಗ ಲಿಸ್ಟ್ ಆಗ್ಬೇಕಾದ್ರ ಅದ್ರ ಹಿಂದೆ ಕೆಲಸ ಮಾಡೋದ್ರೊಳಗ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಇರ್ತಾರ. ಈ ಕ್ಷೇತ್ರದೊಳಗ ಕೆಲಸದ ಒತ್ತಡ ಜಾಸ್ತಿ, ವರ್ಕಿಂಗ್ ಅವರ್ಸ್ ಜಾಸ್ತಿ ಆಗಿರ್ತಾವ. ಆದ್ರ ದೊಡ್ಡ ದೊಡ್ಡ ಡೀಲ್ ಗಳ ಒಳಗ ಜಗತ್ನೊಳಗ ಕೆಲಸ ಮಾಡೋ ಅವಕಾಶ ಸಿಗುತ್ತದ. ಅದಕ್ಕ ಟಾಪ್ ಪರ್ಫಾರ್ಮರ್ಸ್ ಅತ್ಯಂತ ಹೆಚ್ಚಿನ ಸಂಬಳ ಪಡೀತಾರ. ಎರಡನೇದ್ದು ಎಐ ಪ್ರಾಡಕ್ಟ್ ಮ್ಯಾನೇಜರ್. ಎಐ ನಿರ್ಮಿಸೋರು ಮಾತ್ರ ಮುಖ್ಯ ಅಲ್ಲ, ಅದನ್ನ ಯಾವ ಸಮಸ್ಯೆಗೆ ಬಳಸಬೇಕು ಅನ್ನೋದನ್ನ ನಿರ್ಧರಿಸೋರು ಮುಖ್ಯ. ಒಂದು ಆಪ್ ಒಳಗ ಯಾವ ಫೀಚರ್ ಇರಬೇಕು, ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಬಿಸ್ನೆಸ್ ಗೆ ಏನ್ ವ್ಯಾಲ್ಯೂ ಸೃಷ್ಟಿಸಬೇಕು, ಈ ನಿರ್ಧಾರನ ತಗೊಳ್ಳಿಕ್ಕೆ ಪ್ರಾಡಕ್ಟ್ ಮ್ಯಾನೇಜರ್ಸ್ ಪ್ರಮುಖ ಪಾತ್ರ ವಹಿಸ್ತಾರ. ವಿಶೇಷವಾಗಿ ಎಐ ಕ್ಷೇತ್ರ ಒಳಗ ಈ ಕರಿಯರ್ ಡಿಮ್ಯಾಂಡ್ ವೇಗವಾಗಿ ಬೆಳೀತಾದ. ಮೂರನೇದ್ದು ಮರ್ಚೆಂಟ್ ನೇವಿ. ಈ ಕರಿಯರ್ ಬಗ್ಗೆ ಇನ್ನೂ ಜಾಸ್ತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಮಾಹಿತಿ ಇಲ್ಲ. ಪ್ರಪಂಚದ ಬಹುತೇಕ ವ್ಯಾಪಾರ ಸಮುದ್ರ ಮಾರ್ಗದೊಳಗನ ಸಾಗ್ತದ. ಸಮುದ್ರದೊಳಗ ಚಲಿಸೋ ಹಡಗುಗಳನ್ನ ನಿರ್ವಹಿಸೋ ಅಧಿಕಾರಿಗಳು ಮತ್ತು ಇಂಜಿನಿಯರ್ಸ್ ಅತ್ಯಂತ ಜವಾಬ್ದಾರಿ ಕೆಲಸ ಮಾಡ್ತಾರ. ಸಮುದ್ರದೊಳಗ ತಿಂಗಳಗಟ್ಲೆ ಕೆಲಸ ಮಾಡಬೇಕಾಗಿ ಬರಬಹುದು, ಕುಟುಂಬದಿಂದ ದೂರ ಇರಬೇಕಾಗಬಹುದು. ಆದ್ರೆ ಅನುಭವ ಹೆಚ್ಚಿದಂಗ ಇನ್ಕಮ್ನು ಗಮನಾರ್ಹವಾಗಿ ಹೆಚ್ಚೋ ಸಾಧ್ಯತೆ ಇರ್ತದ. ನಾಲ್ಕನೇದ್ದು ಕ್ವಾಂಟ್ ಫೈನಾನ್ಸ್. ಇದು ಬಹುಶಃ ಈ ಲಿಸ್ಟ್ ಒಳಗ ಅತ್ಯಂತ ಕಡಿಮೆ ಜನರಿಗೆ ಗೊತ್ತಿರೋ ಕರಿಯರ್. ಸರಳವಾಗಿ ಹೇಳ್ಬೇಕಂದ್ರ ಗಣಿತ, ಅಂಕಿ ಅಂಶಗಳು ಮತ್ತು ಪ್ರೋಗ್ರಾಮಿಂಗ್ ಅನ್ನ ಬಳಸಿ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅನ್ನ ವಿಶ್ಲೇಷಿಸುವ ಒಂದು ಕ್ಷೇತ್ರ. ಈ ಕ್ಷೇತ್ರಕ್ಕೆ ಪ್ರವೇಶ ಸುಲಭ ಇರುವುದಿಲ್ಲ, ಆದ್ರೆ ಟಾಪ್ ಕಂಪನಿ ಒಳಗ ಕೆಲಸ ಮಾಡೋ ಕ್ವಾಂಟ್ ಪ್ರೊಫೆಷನಲ್ಸ್ ವಿಶ್ವದ ಅತ್ಯಂತ ಹೆಚ್ಚು ಸಂಬಳ ಪಡೆಯೋರಲ್ಲಿ ಕೆಲವರು. ಐದನೇದ್ದು ಎಂಟರ್ಪ್ರೈಸ್ ಸೇಲ್ಸ್. ಬಹಳ ಜನ ಸೇಲ್ಸ್ ಅಂದ್ರ ಅಂಗಡಿ ಒಳಗ ಮಾರಾಟ ಮಾಡೋದು ಅಥವಾ ಟೆಲಿಕಾಲಿಂಗ್ ಅಂತ ಹೇಳಿ ಭಾವಿಸ್ತಾರ. ಆದ್ರೆ ಎಂಟರ್ಪ್ರೈಸ್ ಸೇಲ್ಸ್ ಬೇರೆ ಜಗತ್ತು. ಕೆಲವೊಮ್ಮೆ ಒಂದು ಡೀಲ್ ನ ಮೌಲ್ಯ ಕೋಟಿ ರೂಪಾಯಿ ಒಳಗ ಇರಬಹುದು. ಒಬ್ಬ ಸೇಲ್ಸ್ ಪ್ರೊಫೆಷನಲ್ ತಿಂಗಳಗಟ್ಲೆ ಒಬ್ಬ ಕಸ್ಟಮರ್ ಜೊತೆ ಕೆಲಸ ಮಾಡಬಹುದು, ಅವನ ಪ್ರಾಬ್ಲಮ್ಸ್ ಅನ್ನ ಅರ್ಥ ಮಾಡ್ಕೊಳ್ಬಹುದು, ಸೊಲ್ಯೂಷನ್ ರೂಪಿಸಬಹುದು, ಕೊನೆಗೆ ಡೀಲು ಕ್ಲೋಸ್ ಮಾಡಬಹುದು. ಇಲ್ಲಿ ನಿಮ್ಮ ಆದಾಯ ಬರೀ ಡಿಗ್ರಿ ಮೇಲೆ ಅವಲಂಬಿತ ಆಗಿರುವುದಿಲ್ಲ, ನೀವು ಸೃಷ್ಟಿಸುವ ವ್ಯಾಲ್ಯೂ ಮೇಲೆ ಅವಲಂಬಿತ ಆಗಿರ್ತದ. ಈಗ ಮುಖ್ಯವಾದ ವಿಷಯ, ಈ ಮೇಲೆ ಹೇಳಿದ ಕರಿಯರ್ ಒಳಗ ಎಲ್ಲರೂ 1 ಕೋಟಿಗಿಂತ ಜಾಸ್ತಿ ಗಳಿಸ್ತಾರ? ಖಂಡಿತ ಇಲ್ಲ. ಹಂಗ ಎಲ್ಲಾ ಡಾಕ್ಟರ್ ಅಥವಾ ಇಂಜಿನಿಯರ್ಸ್ನು 1 ಕೋಟಿ ಗಳಿಸುವುದಿಲ್ಲ. ಆದ್ರೆ ಈ ಕರಿಯರ್ ಒಳಗ ಆ ಮಟ್ಟದ ಆದಾಯ ತಲುಪಿದ ಸಾವಿರಾರು ಪ್ರೊಫೆಷನಲ್ಗಳು ಇದ್ದಾರ. ಅದಕ್ಕ ಕರಿಯರ್ ಆಯ್ಕೆ ಮಾಡ್ಬೇಕಾದ್ರ ಬರೀ ಕೋರ್ಸ್ ಹೆಸರನ್ನ ನೋಡಿ ಆಯ್ಕೆ ಮಾಡ್ಬೇಡ್ರಿ. ಆ ಕ್ಷೇತ್ರ ಒಳಗ ಟಾಪ್ 10% ಎಲ್ಲಿಗೆ ತಲುಪ್ತಾರ ಅನ್ನೋದನ್ನು ನೋಡ್ರಿ. ಕೆಲವೊಮ್ಮೆ ಅತ್ಯಂತ ದೊಡ್ಡ ಅವಕಾಶಗಳು ಎಲ್ಲಾರು ಹೋಗ್ತಾ ಇರೋ ರಸ್ತೆ ಒಳಗ ಸಿಗುದಿಲ್ಲ, ಬಹಳ ಕಡಿಮೆ ಜನರು ಗಮನಿಸ್ತಾ ಇರೋ ರಸ್ತೆ ಒಳಗ ಸಿಗ್ತಾವ.